ಕಾಂಗ್ರೆಸ್ಗೆ ರೇಣುಕಾಚಾರ್ಯ ಸ್ಫೋಟಕ ಬೆಳವಣಿಗೆ. ಬೆಳ್ಳಂಬೆಳಗ್ಗೆ ಸಿಎಂ ಮನೆಗೆ ದೌಡಾಯಿಸಿದಂತಹ ರೇಣುಕಾಚಾರ್ಯ ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ರೇಣುಕಾಚಾರ್ಯ ರಹಸ್ಯ ಮಾತನಾಡಿದ್ದಾರೆ. ಬಿಜೆಪಿ ದಳದವರಿಗೆ ಡಿಕೆ ಓಪನ್ ಆಫರ್ ಬೆನ್ನಲ್ಲೇ ಇದೀಗ ಆಗಿರುವಂತಹ ರಾಜಕೀಯ ಬೆಳವಣಿಗೆ. ಕಾಂಗ್ರೆಸ್ಗೆ ರೇಣುಕಾಚಾರ್ಯ ಬರ್ತಾರ, ಹಾಗಾದ್ರೆ ಸ್ಫೋಟಕ ಬೆಳವಣಿಗೆ ಆಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಸಿಎಂ ಮನೆಗೆ ದೌಡಾಯಿಸಿದ್ದಾರೆ. ರೇಣುಕಾಚಾರ್ಯ ಬೆಳಗ್ಗೆನೆ ಬಂದ್ಬಿಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ರಹಸ್ಯವಾದಂತಹ ಒಂದಷ್ಟು ಮಾತುಕತೆಗಳನ್ನು ಕೂಡ ಆಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಮತ್ತು ಪ್ರಶ್ನೆಗಳು ಕೂಡ ಮೂಡುತ್ತೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ರೇಣುಕಾಚಾರ್ಯ ಅವರು ಎಂಟರ್ ಆಗ್ತಾರಾ? ಸ್ಫೋಟಕ ಬೆಳವಣಿಗೆಗಳಾಗ್ತಾ ಇದೆ. ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ಡಿಕೆ ರೇಣುಕಾಚಾರ್ಯ ಅವರ ಈ ಒಂದು ಮೀಟಿಂಗ್. ಸೊ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ತಾರಾ ರೇಣುಕಾಚಾರ್ಯ? ಹಾಗಾದ್ರೆ ಸೇರ್ಪಡೆ ಸಂಬಂಧ ಚರ್ಚೆ ಮಾಡೋದಕ್ಕೆ ಏನಾದ್ರೂ ಬಂದಿದ್ದಾರಾ ರೇಣುಕಾಚಾರ್ಯ? ಬಿಕಾಸ್ ಬೆಳ್ಳಂಬೆಳಗ್ಗೆನೇ ಆಗಮಿಸಿದ್ದಾರೆ, ಸಿಎಂ ಮನೆಗೆ ದೌಡಾಯಿಸಿದ್ದಾರೆ, ಶಿವಕುಮಾರ್ ಜೊತೆಗೆ ರಹಸ್ಯವಾದ ಮಾತನಾಡ್ತಾ ಇದ್ದಾರೆ, ಓಪನ್ ಆಫರ್ನ ಕೊಟ್ಟಿರುವಂಥದ್ದು ಮತ್ತೊಂದು ಕಡೆ ಡಿಕೆಶಿ. ಸೊ ಈ ಬೆಳವಣಿಗೆಯ ಬೆನ್ನಲ್ಲೇ ರೇಣುಕಾಚಾರ್ಯ ಅವರ ಆಗಮನ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಂಡ್ ಕೇಳಿ ಸಿಗ್ತಾ ಇರುವಂತಹ ವಿಚಾರ, ಏನೋ ಒಂದು ಕಡೆ ಕಾಂಗ್ರೆಸ್ಗೆ ಜಾಯಿನ್ ಆಗೋದಕ್ಕೆ, ಸೇರ್ಪಡೆ ಆಗೋದಕ್ಕೇನೆ ಮಾತುಕತೆಯನ್ನ ಆಡ್ತಾ ಇದ್ದಾರಾ, ರಹಸ್ಯ ಭೇಟಿಯನ್ನ ಮಾಡಿದ್ದಾರಾ ಅಂತ ಹೇಳ್ಬಿಟ್ಟು ಸೇರ್ಪಡೆ ಸಂಬಂಧ ಚರ್ಚೆ ಮಾಡೋದಕ್ಕೆ ಬಂದಿದ್ದಾರೆ ರೇಣುಕಾಚಾರ್ಯ ಅನ್ನುವಂತಹ ವಿಚಾರ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಅಥವಾ ಬೇರೆ ಕಾರಣಕ್ಕೂ ಕೂಡ ಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಬಟ್ ಮೇಲ್ನೋಟಕ್ಕೆ ಕಾಣಸಿಗ್ತಾ ಇರುವಂಥದ್ದು, ಸೊ ಇದು ಕೂಡ ಮೇನ್ ರೀಸನ್ ಆಗಿರಬಹುದು. ಸಖತ್ ಸಂಚಲನವನ್ನ ಮೂಡಿಸ್ತಾ ಇದೆ ಡಿಕೆ ರೇಣುಕಾಚಾರ್ಯ ಅವರ ಈ ಒಂದು ಭೇಟಿ. ಇನ್ನಷ್ಟೇ ಬಿಜೆಪಿ ಜೆಡಿಎಸ್ ನವರಿಗೆ ಮುಕ್ತ ಆಹ್ವಾನ ಅಂತ ಹೇಳಿರ್ತಾರೆ ಡಿಕೆಶಿ. ಸೊ ಸಿಕ್ಕ ಅವಕಾಶವನ್ನ ಬಳಸ್ಕೊಳ್ಳಿ ಅಂತ ಹೇಳಿರ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಸೊ ಅದರ ಬೆನ್ನಲ್ಲೇ ಇವರು ಭೇಟಿಯನ್ನ ಮಾಡಿರುವಂಥದ್ದು ರೇಣುಕಾಚಾರ್ಯ. ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ, ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು ರೀತಿಯಾಗಿ ಸ್ಫೋಟಕ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ರೇಣುಕಾಚಾರ್ಯ ರಹಸ್ಯದ ಮಾತನಾಡ್ತಾ ಇದ್ದಾರೆ. ಬಿಜೆಪಿ ದಳದವರಿಗೆ ಡಿಕೆಶಿ ಓಪನ್ ಆಫರ್ ಅನ್ನ ಕೊಟ್ಟ ಬೆನ್ನಲ್ಲೇ ಆಗಿರುವಂತಹ ವೆರಿ ಬಿಗ್ ಡೆವಲಪ್ಮೆಂಟ್. ಸೊ ರಾಜಕೀಯ ವಲಯದಲ್ಲಿ ಕೂಡ ಅದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಆರ್ ಬೇರೆ ರೀಸನ್ಗೂ ಕೂಡ ಭೇಟಿ ಮಾಡಿರಬಹುದೇನೋ, ಆ ಸಾಧ್ಯತೆಗಳು ಕೂಡ ಇದೆ. ಬಟ್ ಯಾವಾಗ ಡಿಕೆಶಿ ಓಪನ್ ಆಫರ್ ಅನ್ನ ಕೊಟ್ಟರು, ಅದರ ಬೆನ್ನಲ್ಲೇ ಇವರು ಮಾಡಿರುವಂತಹ ಭೇಟಿ, ಆ ರಹಸ್ಯ ಮಾತುಕತೆಗಳು ಈ ರೀತಿಯಾದಂತಹ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಎಲ್ಲೋ ಜಾಯಿನ್ ಆಗ್ತಾರಾ ಬಿಜೆಪಿಗೆ? ಬಿಜೆಪಿನ ತೊರೆದು ಬಿಟ್ಟು ಕಾಂಗ್ರೆಸ್ಗೆ ಜಾಯಿನ್ ಆಗ್ತಾರಾ? ಓಪನ್ ಆಫರ್ ಅನ್ನ ಕೊಟ್ಟ ಬೆನ್ನಲ್ಲೇ ಸೊ ಮಾಡಿರುವಂತಹ ಭೇಟಿ ಇಷ್ಟು ಚರ್ಚೆಗಳಿಗೂ ಕೂಡ ಗ್ರಾಸವಾಗ್ತಾ ಇದೆ ಅಂಡ್ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಡಿಕೆಶಿ ಹಾಗೆ ರೇಣುಕಾಚಾರ್ಯ ಅವರ ಒಂದು ಮೀಟಿಂಗ್, ರಹಸ್ಯ ಮಾತುಕತೆ ಏನೆಲ್ಲ ಆಡಿರ್ಬೋದು ಅನ್ನುವಂತಹ ಕುತೂಹಲ ಕೂಡ ಇದೆ. ಬಿಜೆಪಿನ ತೊರೆದು ಬಿಡ್ತಾರಾ, ಕಾಂಗ್ರೆಸ್ಗೆ ಸೇರ್ಬಿಡ್ತಾರಾ? ಆಫರ್ನ ಕೊಟ್ಟಂತಹ ಬೆನ್ನಲ್ಲೇ ಬಂದು ಭೇಟಿಯನ್ನ ಮಾಡಿದ್ದಾರೆ. ನಿನ್ನೆಯಷ್ಟೇ ಬಿಜೆಪಿ ಜೆಡಿಎಸ್ನವರಿಗೆ ಮುಕ್ತವಾಗಿ ಆಹ್ವಾನವನ್ನ ನೀಡಿರ್ತಾರೆ ಡಿಕೆ ಶಿವಕುಮಾರ್. ಮುಕ್ತ ಆಹ್ವಾನ ಅಂತ ಕೂಡ ಹೇಳಿರ್ತಾರೆ. ಸೊ ಅದರ ಬೆನ್ನಲ್ಲೇ ಇದೀಗ ಭೇಟಿಯನ್ನ ಮಾಡಿರುವಂಥದ್ದು ರೇಣುಕಾಚಾರ್ಯ ಅವರು ಡಿಕೆ ಶಿವಕುಮಾರ್ ಅವರನ್ನ. ಈ ರಾಜಕೀಯ ಅಂತ ಅಂದ್ರೇ ಹೀಗೆ, ಓಪನ್ ಆಫರ್ ಇಟ್ಟ ತಕ್ಷಣ ಗೊತ್ತಾಗುತ್ತೆ ಯಾರು ಪಕ್ಷ ಅಂತ ಅಷ್ಟು ನಿಷ್ಠೆಯಿಂದ ದುಡ್ದಿರ್ತಾರೆ. ವ್ಯಂಗ್ಯವಾಡೋದು ಏನಂತೀರಾ ಮತ್ತೊಂದು ಪಕ್ಷದ ಬಗ್ಗೆ. ಬಟ್ ಈ ಥರ ಆಫರ್ ಕೊಟ್ಟಾಗ ತಮ್ಮ ಬೆನಿಫಿಟ್ಸ್ ಎಲ್ಲಿದೆ, ತಮಗೆ ಯಾವುದೆಲ್ಲ ಬೆನಿಫಿಟ್ಸ್ ಆಗತ್ತೆ, ಉಪಯೋಗಗಳು, ಅದನ್ನು ನೋಡಿಕೊಂಡು ಉಳ್ಕೊಳ್ಬೇಕಾ ಅಥವಾ ಬಿಡಬೇಕಾ ಅನ್ನುವಂಥ ಡಿಸಿಷನ್ಸನ್ನು ತೆಗೆದುಕೊಂಡು ಮಾತುಕತೆ ಚರ್ಚೆ ಆಡೋದಕ್ಕೂ ಕೂಡ ಬಂದಿರಬಹುದು ಒಂದು ಕಡೆ ರೇಣುಕಾಚಾರ್ಯ ಅವರು. ಅದರ್ವೈಸ್ ಬೇರೆ ಏನಾದರೂ ವಿಚಾರಗಳನ್ನು ಕೂಡ ಮಾತನಾಡೋದಕ್ಕೆ ಬಂದಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಬಟ್ ಸಡನ್ಲಿ ಈಗ ಆಗಿರುವಂತಹ ಬೆಳವಣಿಗೆ ಅಂದರೆ ಡಿಕೆ ಶಿವಕುಮಾರ್ ಅವರು ಆ ಒಂದು ಹೇಳಿಕೆಯನ್ನು ಕೊಟ್ಟಂತಹ ಬೆನ್ನಲ್ಲೇ, ಆ ಒಂದು ಓಪನ್ ಆಫರನ್ನು ಕೊಟ್ಟಂತಹ ಬೆನ್ನಲ್ಲೇ ಸೇರ್ಪಡೆಯಾಗ್ತಾರಾ ಬಿಜೆಪಿಗೆ? ಹಾಗಾದರೆ ಬಿಜೆಪಿನ ತೋರಿದ್ಬಿಟ್ಟು ಸೇರ್ಪಡೆಯಾಗ್ತಾರಾ ಕಾಂಗ್ರೆಸ್ಗೆ? ಹಾಗಾದರೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸೊ ಅದೇ ಕಾರಣಕ್ಕೆ ಹೋಗಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ರ ರೇಣುಕಾಚಾರ್ಯ ಅವರು ಅನ್ನುವಂಥ ಚರ್ಚೆಗಳು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಸೊ ಲೆಟ್ಸ್ ಸಿ ಏನು ವಿಚಾರಗಳನ್ನು ಮಾತನಾಡಿದ್ದಾರೆ. ಕುತೂಹಲ ಅಂತೂ ಇತ್ತೇ ಇದೆ. ಬಟ್ ರಹಸ್ಯ ಮಾತುಕತೆ ಆಡಿರುವಂಥದ್ದು, ಯಾವೆಲ್ಲ ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಆಚೆ ಬಂದಿಲ್ಲ.